ನಮ್ಮ ಮಲ್ಲಿಕಾರ್ಜುನ ಮರಕಲೆ ಕೂಡ ಜಾಯಿನ್ ಆಗಿದ್ದಾರೆ. ನಾನು ಮಲ್ಲಿಕಾರ್ಜುನ್ ಮರಕಲೆ ಅವರನ್ನ ಮಾತಾಡಿಸಿ ಆನಂತರ ಮೈಸೂರು ಮತ್ತೆ ಬೆಳಗಾವಿಯ ಪ್ರತಿನಿಧಿಗಳನ್ನ ಆ ಜಿಲ್ಲೆಗಳಲ್ಲಿ ಚಳಿ ಹೇಗಿದೆ ಅನ್ನೋದನ್ನ ಕೇಳ್ತೀನಿ. ಮಲ್ಲಿಕಾರ್ಜುನ್ ಮರಕಲೆ, ಗಡಿ ಜಿಲ್ಲೆ ಬೀದರ್ನಲ್ಲಿ ಚಳಿ ಹೇಗಿದೆ? ಜನ ಚಳಿಗೆ ಏನ್ ಮಾಡ್ತಾ ಇದ್ದಾರೆ? ಬೆಳಗ್ಗೆ ಏನ್ ಕಂಡು ಬರ್ತಿದೆ ತಮಗೆ? ಹೌದು ರಂಜಿತ್, ನಿಜಕ್ಕೂ ಚಳಿಯಿಂದ ರಾಜ್ಯದ ಒಕ್ಕೂಟ ಗಡಿ ಜಿಲ್ಲೆ ಬೀದರ್ ಸಂಪೂರ್ಣವಾಗಿ ಬದಲಾಗ್ಯದ ಅಂತ ಹೇಳ್ಬೋದು. ಕರ್ನಾಟಕದ ಕಾಶ್ಮೀರ್ ಅಂತ ಹೇಳಿ ಏನಂದ್ರೆ ಜನ ಬೀದರ್ ಒಂದು ಕಾಶ್ಮೀರ್ ಆಗ್ಯದ ಅಂತ ಹೇಳ್ತಾ ಇದ್ರೆ ಅಷ್ಟು ಚಳಿ ಇವೆ ಅಂತ ಹೇಳ್ಬೋದು. ಈಗಾಗಲೇ ಕೈ ಏನು ಜಾಯಿಂಟ್ ಇರ್ತಾವ ಅವೆಲ್ಲ ಹಿಡ್ಕೋತಾ ಇವೆ, ಅಷ್ಟು ಚಳಿ. ಟೋಟಲಿ ನಾವು ಬೀದರ್ ನಾವು ಐತಿಹಾಸಿಕ ಸಬ್ಬಲ್ ಬರೀದ್ ಅಂತ ಹೇಳಿ ಒಂದು ಇದಿದೆ, ನೋಡ್ಬೋದು ನೀವು. ಐತಿಹಾಸಿಕ ಅಲ್ಲಿ ಇದ್ದೀವಿ. ಇಲ್ಲಿ ದಿನ ಬೆಳಗಾದ್ರೆ ಬೆಳಗ್ಗೆ 5 ಗಂಟೆಯಿಂದಲೇ ಫುಲ್ ರಶ್ ಇರ್ತಿತ್ತು. ಸಾಕಷ್ಟು ಜನ ಯೋಗ ಮಾಡ್ತಾರ, ಅಲ್ಲಿ ಕೂಡ ನೋಡ್ಬೋದು ನೀವು, ಮಾಡ್ತಾ ಇದ್ದಾರೆ. ಅದ್ರ ಟೋಟಲಿ ಸಂಪೂರ್ಣವಾಗಿ ಖಾಲಿ ಇದೆ, ಯಾರು ಬರ್ತಾ ಇಲ್ಲ. ಕಾರಣ ಚಳಿ ಅಂತ ಹೇಳ್ಬೋದು. ಬೀದರ್ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಇಂಥ ಚಳಿ ನೋಡ್ತಾ ಇದ್ದಾರೆ. ಚಳಿ ಜೊತೆಗೆ ತಂಪಾದ ಗಾಳಿ ಇದೆ. ಆ ಗಾಳಿ ನಿಜಕ್ಕೂ ಜನರದೆಲ್ಲೋ ಒಂದ್ ಕಡೆ ಜೀವ ಹಿಡಿತಾ ಇದೆ ಅಂತ ಹೇಳ್ಬೋದು. ವಯಸ್ಸಾದವರಂತೂ ಯಾರು ವಾಕಿಂಗ್ ಬರ್ತಾ ಇಲ್ಲ, ಈಗಾಗಲೇ ಯೋಗ ಮಾಡ್ಲಕ್ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಟೋಟಲಿ ಈ ಒಂದು ಚಳಿಗೆ ನಿಜಕ್ಕೂ ಬೀದರ್ ಜನ ಎಲ್ಲೋ ಒಂದ್ ಕಡೆ ಬೆಚ್ಚಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಜನರೇ ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಚಳಿ ಯಾವ ರೀತಿ ಇದೆ, ಯಾವ ರೀತಿ ಆಗ್ತಾ ಇದೆ ಈ ಬಾರಿ ಚಳಿ? ನೋಡಿ, ಚಳಿ ಟೈಮ್ ಫಸ್ಟ್ ಟೈಮ್ ನೋಡ್ತಾ ಇದ್ದೇವೆ ಚಳಿ ನಮ್ಮ ಲೈಫ್ ದಾಗೆ. ಮುಂಜಾನೆ 5 ಗಂಟೆ ವಾಕಿಂಗ್ ಬರ್ತಾ ಇದ್ದೇವೆ ಮೊದಲ. ಈಗ 7 ಗಂಟೆ ಆದ್ರೂ ಬರ್ಲಕ್ ನಮಗೆ ಆಗ್ತಾ ಇಲ್ಲ. ಸಾಯಂಕಾಲ 6 ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದೆ ಚಳಿ. 12 ತನಕನೂ ಕಡಿಮೆ ಆಗ್ತಾ ಇಲ್ಲ. ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ನಮ್ಮ ಲೈಫ್ ದಾಗ. ಬಹಳ ಚಳಿ ಇದೆ. ಬಹಳ ಚಳಿ. ಟೋಟಲಿ ಸಾಕಷ್ಟು ಚಳಿ ಎಫೆಕ್ಟ್ ಏನದಂದ್ರೆ ಸಾಕಷ್ಟು ಜನ ನಲ್ಗೋಗಿದ್ದಾರೆ ಅಂತ ಹೇಳ್ಬೋದು. ಸೂಟರ್ ಇರ್ಬೋದು, ಟೋಪಿ ಇರ್ಬೋದು, ಒಳಗಡೆ ನೋಡ್ಬೋದು ನೀವು, ಅಂಗಿ ಹಾಕೊಂಡಿದ್ದಾರೆ, ಮೇಲ್ಗಡೆ ಸೂಟರ್ ಹಾಕೊಂಡಿದ್ದಾರೆ. ಇಷ್ಟ ಆದ್ರೂ ಬಿ ಏನಂದ್ರೆ ಚಳಿ ಕಮ್ಮಿ ಆಗ್ತಾ ಇಲ್ಲ. ಟೋಟಲಿ ಇಷ್ಟು ಹಾಕೊಂಡ್ರೆ ಚಳಿ ಯಾವ ರೀತಿ ಇದೆ? ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಳಿ ಹಂಗಿದು. ಮೋಸ್ಟ್ಲಿ ಈಗ ಲಾಸ್ಟ್ ವೀಕೆಂಡ್ ಜಾಸ್ತಿ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗ್ತಾ ಇವೆ. ಅಂದ್ರೂ ಜಾಸ್ತಿ ಚಳಿ ಇದೆ, ಇನ್ನ ಚಳಿ ಆಗೋ ಸಂಭವ ಜಾಸ್ತಿ ಇದೆ. ಎಷ್ಟು ಗಂಟೆ ಬರ್ತೀರಿ ಹೊರಗೆ? ಈಗ ಎಷ್ಟು ಗಂಟೆ ಹೊಂಟ್ರಿ? ಮೊದಲೇನೋ ನಾವು 5-5:30 ಬರ್ತೀವಿ. ಈಗ 7 ನಂತರ ಬರ್ತೇವೆ. ಸೂರ್ಯ ಉದಯ ಆಗಿನ ಮೇಲೆ ಬರ್ತಾ ಇದ್ದೀವಿ. ಸಾಕಷ್ಟು ಇನ್ನು ಬಹಳಷ್ಟು ಕಡಿಮೆ ಇದೆ ಸರ್. ಟೋಟಲಿ ಜನ ಮನೆಯಿಂದ ಹೊರಗೆ ಬರ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಚಳಿ ಇದೆ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಏನದ ಇಂಥ ಚಳಿಗೆ ಆಕ್ಚುಲಿ ಜನವರಿ 15 ನಂತರ ಜನವರಿ ತಿಂಗಳಲ್ಲಿ ಚಳಿ ಇರ್ತಿತ್ತು. ಆದ್ರೆ ಇವಾಗ ಎಷ್ಟು ಚಳಿ ಇದೆ, ಮುಂದಿನ ತಿಂಗಳು ಜನವರಿಯಲ್ಲಿ ಎಷ್ಟು ಚಳಿ ಇರ್ತಾ ಎಂಬುದು ಭಯ ನಿಜಕ್ಕೂ ಬೀದರ್ ಜಿಲ್ಲೆ ಜನರಿಗೆ ಕೂಡ ಕಾಡ್ತಾರೆ ಅಂತ ಹೇಳ್ಬೋದು. ಹವಾಮಾನ ಇಲಾಖೆ ಪ್ರಕಾರ ಮುಂದೆ ಜನವರಿ 15 ಟೆಂಪರೇಚರ್ ಗರಿಷ್ಠ ತಾಪಮಾನ 5 ಕುಸಿದರೂ ಅಚ್ಚರಿಲ್ಲ ಅಂತ ಹೇಳಿ ಅಧಿಕಾರಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಚಳಿ ಹೊಡೆತಕ್ಕ ಬೀದರ್ ಜಿಲ್ಲೆ ಸಂಪೂರ್ಣವಾಗಿ ನಲ್ಗ ಹೋಗ್ಯದ ಅಂತ ಹೇಳ್ಬೋದು. ರಂಜಿತ್, ಓಕೆ, ಮಲ್ಲಿಕಾರ್ಜುನ್ ಮರಕಲೆ ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಮೈಸೂರಿನಿಂದ ವಿನೋದ್ ಇದ್ದಾರೆ. ವಿನೋದ, ಮೈಸೂರಿನಲ್ಲಿ ಚಳಿ ಹೇಗಿದೆ ಈ ಸದ್ಯಕ್ಕೆ? ಮೈಸೂರಿನಲ್ಲಿ ಎಷ್ಟು ತಾಪಮಾನ ದಾಖಲಾಗಿದೆ? ಬೆಳಗ್ಗೆ ಪ್ರವಾಸಿಗರು ಅವರು ಇವರು ಅಂತ ಹೇಳಿ ನಮ್ಮ ಮಲ್ಲಿಕಾರ್ಜುನ ಮರಕಲೆ ಕೂಡ ಜಾಯಿನ್ ಆಗಿದ್ದಾರೆ. ನಾನು ಮಲ್ಲಿಕಾರ್ಜುನ್ ಮರಕಲೆ ಅವರನ್ನ ಮಾತಾಡಿಸಿ ಆನಂತರ ಮೈಸೂರು ಮತ್ತೆ ಬೆಳಗಾವಿಯ ಪ್ರತಿನಿಧಿಗಳನ್ನ ಆ ಜಿಲ್ಲೆಗಳಲ್ಲಿ ಚಳಿ ಹೇಗಿದೆ ಅನ್ನೋದನ್ನ ಕೇಳ್ತೀನಿ. ಮಲ್ಲಿಕಾರ್ಜುನ್ ಮರಕಲೆ, ಗಡಿ ಜಿಲ್ಲೆ ಬೀದರ್ನಲ್ಲಿ ಚಳಿ ಹೇಗಿದೆ? ಜನ ಚಳಿಗೆ ಏನ್ ಮಾಡ್ತಾ ಇದ್ದಾರೆ? ಬೆಳಗ್ಗೆ ಏನ್ ಕಂಡು ಬರ್ತಿದೆ ತಮಗೆ? ಹೌದು ರಂಜಿತ್, ನಿಜಕ್ಕೂ ಚಳಿಯಿಂದ ರಾಜ್ಯದ ಒಕ್ಕೂಟ ಗಡಿ ಜಿಲ್ಲೆ ಬೀದರ್ ಸಂಪೂರ್ಣವಾಗಿ ಬದಲಾಗ್ಯದ ಅಂತ ಹೇಳ್ಬೋದು. ಕರ್ನಾಟಕದ ಕಾಶ್ಮೀರ್ ಅಂತ ಹೇಳಿ ಏನಂದ್ರೆ ಜನ ಬೀದರ್ ಒಂದು ಕಾಶ್ಮೀರ್ ಆಗ್ಯದ ಅಂತ ಹೇಳ್ತಾ ಇದ್ರೆ ಅಷ್ಟು ಚಳಿ ಇವೆ ಅಂತ ಹೇಳ್ಬೋದು. ಈಗಾಗಲೇ ಕೈ ಏನು ಜಾಯಿಂಟ್ ಇರ್ತಾವ ಅವೆಲ್ಲ ಹಿಡ್ಕೋತಾ ಇವೆ, ಅಷ್ಟು ಚಳಿ. ಟೋಟಲಿ ನಾವು ಬೀದರ್ ನಾವು ಐತಿಹಾಸಿಕ ಸಬ್ಬಲ್ ಬರೀದ್ ಅಂತ ಹೇಳಿ ಒಂದು ಇದಿದೆ, ನೋಡ್ಬೋದು ನೀವು. ಐತಿಹಾಸಿಕ ಅಲ್ಲಿ ಇದ್ದೀವಿ. ಇಲ್ಲಿ ದಿನ ಬೆಳಗಾದ್ರೆ ಬೆಳಗ್ಗೆ 5 ಗಂಟೆಯಿಂದಲೇ ಫುಲ್ ರಶ್ ಇರ್ತಿತ್ತು. ಸಾಕಷ್ಟು ಜನ ಯೋಗ ಮಾಡ್ತಾರ, ಅಲ್ಲಿ ಕೂಡ ನೋಡ್ಬೋದು ನೀವು, ಮಾಡ್ತಾ ಇದ್ದಾರೆ. ಅದ್ರ ಟೋಟಲಿ ಸಂಪೂರ್ಣವಾಗಿ ಖಾಲಿ ಇದೆ, ಯಾರು ಬರ್ತಾ ಇಲ್ಲ. ಕಾರಣ ಚಳಿ ಅಂತ ಹೇಳ್ಬೋದು. ಬೀದರ್ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಇಂಥ ಚಳಿ ನೋಡ್ತಾ ಇದ್ದಾರೆ. ಚಳಿ ಜೊತೆಗೆ ತಂಪಾದ ಗಾಳಿ ಇದೆ. ಆ ಗಾಳಿ ನಿಜಕ್ಕೂ ಜನರದೆಲ್ಲೋ ಒಂದ್ ಕಡೆ ಜೀವ ಹಿಡಿತಾ ಇದೆ ಅಂತ ಹೇಳ್ಬೋದು. ವಯಸ್ಸಾದವರಂತೂ ಯಾರು ವಾಕಿಂಗ್ ಬರ್ತಾ ಇಲ್ಲ, ಈಗಾಗಲೇ ಯೋಗ ಮಾಡ್ಲಕ್ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಟೋಟಲಿ ಈ ಒಂದು ಚಳಿಗೆ ನಿಜಕ್ಕೂ ಬೀದರ್ ಜನ ಎಲ್ಲೋ ಒಂದ್ ಕಡೆ ಬೆಚ್ಚಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಜನರೇ ಇದ್ದಾರೆ, ಅವರನ್ನೇ ಮಾತಾಡ್ಸೋಣ. ಸರ್, ಚಳಿ ಯಾವ ರೀತಿ ಇದೆ, ಯಾವ ರೀತಿ ಆಗ್ತಾ ಇದೆ ಈ ಬಾರಿ ಚಳಿ? ನೋಡಿ, ಚಳಿ ಟೈಮ್ ಫಸ್ಟ್ ಟೈಮ್ ನೋಡ್ತಾ ಇದ್ದೇವೆ ಚಳಿ ನಮ್ಮ ಲೈಫ್ ದಾಗೆ. ಮುಂಜಾನೆ 5 ಗಂಟೆ ವಾಕಿಂಗ್ ಬರ್ತಾ ಇದ್ದೇವೆ ಮೊದಲ. ಈಗ 7 ಗಂಟೆ ಆದ್ರೂ ಬರ್ಲಕ್ ನಮಗೆ ಆಗ್ತಾ ಇಲ್ಲ. ಸಾಯಂಕಾಲ 6 ಗಂಟೆಗೆ ಸ್ಟಾರ್ಟ್ ಆಗ್ತದೆ ಚಳಿ. 12 ತನಕನೂ ಕಡಿಮೆ ಆಗ್ತಾ ಇಲ್ಲ. ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ನಮ್ಮ ಲೈಫ್ ದಾಗ. ಬಹಳ ಚಳಿ ಇದೆ. ಬಹಳ ಚಳಿ. ಟೋಟಲಿ ಸಾಕಷ್ಟು ಚಳಿ ಎಫೆಕ್ಟ್ ಏನದಂದ್ರೆ ಸಾಕಷ್ಟು ಜನ ನಲ್ಗೋಗಿದ್ದಾರೆ ಅಂತ ಹೇಳ್ಬೋದು. ಸೂಟರ್ ಇರ್ಬೋದು, ಟೋಪಿ ಇರ್ಬೋದು, ಒಳಗಡೆ ನೋಡ್ಬೋದು ನೀವು, ಅಂಗಿ ಹಾಕೊಂಡಿದ್ದಾರೆ, ಮೇಲ್ಗಡೆ ಸೂಟರ್ ಹಾಕೊಂಡಿದ್ದಾರೆ. ಇಷ್ಟ ಆದ್ರೂ ಬಿ ಏನಂದ್ರೆ ಚಳಿ ಕಮ್ಮಿ ಆಗ್ತಾ ಇಲ್ಲ. ಟೋಟಲಿ ಇಷ್ಟು ಹಾಕೊಂಡ್ರೆ ಚಳಿ ಯಾವ ರೀತಿ ಇದೆ? ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಳಿ ಹಂಗಿದು. ಮೋಸ್ಟ್ಲಿ ಈಗ ಲಾಸ್ಟ್ ವೀಕೆಂಡ್ ಜಾಸ್ತಿ ಇತ್ತು, ಈಗ ಸ್ವಲ್ಪ ಕಡಿಮೆ ಆಗ್ತಾ ಇವೆ.
ಅಂದ್ರೆ ಜಾಸ್ತಿ ಚಳಿ ಇದೆ. ಇನ್ನ ಚಳಿ ಆಗೋ ಸಂಭವ ಜಾಸ್ತಿ ಇದೆ. ಎಷ್ಟು ಗಂಟೆ ಬರ್ತೀರಿ ಹೊರಗೆ? ಈಗ ಎಷ್ಟು ಗಂಟೆ ಬರ್ತೀರಿ? ಮೊದಲೇನೋ ನಾವು 5-5:30 ಬರ್ತೇವೆ. ಈಗ 7 ನಂತರ ಬರ್ತೇವೆ. ಸೂರ್ಯ ಉದಯ ಆಗಿನ ಮೇಲೆ ಬರ್ತಾ ಇದ್ದೀವಿ. ಸಾಕಷ್ಟು ಇನ್ನು ಬಹಳಷ್ಟು ಕಡಿಮೆ ಇದೆ ಸರ್. ಟೋಟಲಿ ಜನ ಮನೆಯಿಂದ ಹೊರಗೆ ಬರ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಚಳಿ ಇದೆ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಇಂತ ಚಳಿಗೆ ಆಕ್ಚುಲಿ ಜನವರಿ 15 ನಂತರ ಜನವರಿ ತಿಂಗಳಲ್ಲಿ ಚಳಿ ಇರ್ತಿತ್ತು. ಆದ್ರೆ ಇವಾಗ ಎಷ್ಟು ಚಳಿ ಇದೆ, ಮುಂದಿನ ತಿಂಗಳು ಜನವರಿಯಲ್ಲಿ ಎಷ್ಟು ಚಳಿ ಇರ್ತಾ ಎಂಬುದು ಭಯ ನಿಜಕ್ಕೂ ಬೀದರ್ ಜಿಲ್ಲೆ ಜನರಿಗೆ ಕೂಡ ಕಾಡ್ತಾ ಅಂತ ಹೇಳ್ಬೋದು. ಹವಾಮಾನ ಇಲಾಖೆ ಪ್ರಕಾರ ಮುಂದೆ ಜನವರಿ 15 ಟೆಂಪರೇಚರ್ ಗರಿಷ್ಠ ತಾಪಮಾನ 5 ಕುಸಿದರೂ ಅಚ್ಚರಿಲ್ಲ ಅಂತ ಹೇಳಿ ಅಧಿಕಾರಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಚಳಿ ಹೊಡೆತಕ್ಕ ಬೀದರ್ ಜಿಲ್ಲೆ ಸಂಪೂರ್ಣವಾಗಿ ನಲ್ಗ ಹೋಗ್ಯದ ಅಂತ ಹೇಳ್ಬೋದು. ರಂಜಿತ್, ಓಕೆ, ಮಲ್ಲಿಕಾರ್ಜುನ ಮರಕಲೆ ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಮೈಸೂರಿನಿಂದ ವಿನೋದ್ ಇದ್ದಾರೆ. ವಿನೋದ, ಮೈಸೂರಿನಲ್ಲಿ ಚಳಿ ಹೇಗಿದೆ? ಈ ಸದ್ಯಕ್ಕೆ ಮೈಸೂರಿನಲ್ಲಿ ಎಷ್ಟು ತಾಪಮಾನ ದಾಖಲಾಗಿದೆ? ಬೆಳಗ್ಗೆ ಪ್ರವಾಸಿಗರು ಅವರು ಇವರು ಅಂತ ಹೇಳಿ ನಮ್ಮ ಮಲ್ಲಿಕಾರ್ಜುನ ಮರಕಲೆ ಕೂಡ ಜಾಯ್ನ್ ಆಗಿದ್ದಾರೆ. ನಾನು ಮಲ್ಲಿಕಾರ್ಜುನ್ ಮರಕಲೆ ಅವರನ್ನ ಮಾತಾಡಿಸಿ ಆನಂತರ ಮೈಸೂರು ಮತ್ತೆ ಬೆಳಗಾವಿಯ ಪ್ರತಿನಿಧಿಗಳನ್ನ ಆ ಜಿಲ್ಲೆಗಳಲ್ಲಿ ಚಳಿ ಹೇಗಿದೆ ಅನ್ನೋದನ್ನ ಕೇಳ್ತೀನಿ. ಮಲ್ಲಿಕಾರ್ಜುನ್ ಮರಕಲೆ, ಗಡಿ ಜಿಲ್ಲೆ ಬೀದರ್ನಲ್ಲಿ ಚಳಿ ಹೇಗಿದೆ? ಜನ ಚಳಿಗೆ ಏನ್ ಮಾಡ್ತಾ ಇದ್ದಾರೆ? ಬೆಳಗ್ಗೆ ಏನ್ ಕಂಡು ಬರ್ತಿದೆ ತಮಗೆ? ಹೌದು ರಂಜಿತ್, ನಿಜಕ್ಕೂ ಚಳಿಯಿಂದ ರಾಜ್ಯದ ಮುಕ್ಕುಟ ಗಡಿ ಜಿಲ್ಲೆ ಬೀದರ್ ಸಂಪೂರ್ಣವಾಗಿ ಬದಲಾಗದ ಅಂತ ಹೇಳ್ಬೋದು. ಕರ್ನಾಟಕದ ಕಾಶ್ಮೀರ್ ಅಂತ ಹೇಳಿ ಏನಂದ್ರೆ ಜನ ಬೀದರ್ ಒಂದು ಕಾಶ್ಮೀರ್ ಆಗ್ಯದ ಅಂತ ಹೇಳ್ತಾ ಇದ್ರೆ ಅಷ್ಟು ಚಳಿ ಇವೆ ಅಂತ ಹೇಳ್ಬೋದು. ಈಗಾಗಲೇ ಕೈ ಏನು ಜಾಯಿಂಟ್ ಇರ್ತಾವ ಅವೆಲ್ಲ ಹಿಡ್ಕೋತಾ ಇವೆ, ಅಷ್ಟು ಚಳಿ. ಟೋಟಲಿ ನಾವು ಬೀದರ್ ನಾವು ಐತಿಹಾಸಿಕ ಸಬ್ಬಲ್ ಬರೀದ್ ಅಂತ ಹೇಳಿ ಒಂದು ಇದಿದೆ, ನೋಡ್ಬೋದು ನೀವು. ಐತಿಹಾಸಿಕ ಅಲ್ಲಿ ಇದ್ದೀವಿ. ಇಲ್ಲಿ ದಿನ ಬೆಳಗಾದ್ರೆ ಬೆಳಗ್ಗೆ 5 ಗಂಟೆಯಿಂದಲೇ ಫುಲ್ ರಶ್ ಇರ್ತಿತ್ತು. ಸಾಕಷ್ಟು ಜನ ಯೋಗ ಮಾಡ್ತಾರ, ಅಲ್ಲಿ ಕೂಡ ನೋಡ್ಬೋದು ನೀವು, ಮಾಡ್ತಾ ಇದ್ದಾರೆ. ಆದ್ರೆ ಟೋಟಲಿ ಸಂಪೂರ್ಣವಾಗಿ ಖಾಲಿ ಇದೆ, ಯಾರು ಬರ್ತಾ ಇಲ್ಲ. ಕಾರಣ ಚಳಿ ಅಂತ ಹೇಳ್ಬೋದು. ಬೀದರ್ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಇಂಥ ಚಳಿ ನೋಡ್ತಾ ಇದ್ದಾರೆ. ಚಳಿ ಜೊತೆಗೆ ತಂಪಾದ ಗಾಳಿ ಇದೆ. ಆ ಗಾಳಿ ನಿಜಕ್ಕೂ ಜನರದೆಲ್ಲೋ ಒಂದ್ ಕಡೆ ಜೀವ ಹಿಡಿತಾ ಇದೆ ಅಂತ ಹೇಳ್ಬೋದು. ವಯಸ್ಸಾದವರಂತೂ ಯಾರು ವಾಕಿಂಗ್ ಬರ್ತಾ ಇಲ್ಲ, ಈಗಾಗಲೇ ಯೋಗ ಮಾಡ್ಲಕ್ ಬರ್ತಾ ಇಲ್ಲ ಅಂತ ಹೇಳ್ಬೋದು. ಟೋಟಲಿ ಈ ಒಂದು ಚಳಿಗೆ ನಿಜಕ್ಕೂ ಬೀದರ್ ಜನ ಎಲ್ಲೋ ಒಂದ್ ಕಡೆ ಬೆಚ್ಚಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಜನರೇ ಇದ್ದಾರೆ, ಅವರನ್ನ ಮಾತಾಡ್ಸೋಣ. ಸರ್, ಚಳಿ ಯಾವ ರೀತಿ ಇದೆ, ಯಾವ ರೀತಿ ಆಗ್ತಾ ಇದೆ ಈ ಬಾರಿ ಚಳಿ? ನೋಡಿ, ಚಳಿ ಫಸ್ಟ್ ಟೈಮ್ ನೋಡ್ತಾ ಇದ್ದೇವೆ ಚಳಿ ನಮ್ಮ ಲೈಫ್ದಾಗೆ. ಮುಂಜಾನೆ 5 ಗಂಟೆ ವಾಕಿಂಗ್ ಬರ್ತಾ ಇದ್ದೇವೆ ಮೊದಲ. ಈಗ 7 ಗಂಟೆ ಆದ್ರೂ ಬರ್ಲಾಕ್ ನಮಗೆ ಆಗ್ತಾ ಇಲ್ಲ. ಸಾಯಂಕಾಲ 6 ಗಂಟೆಗೆ ಸ್ಟಾರ್ಟ್ ಆಗ್ತದೆ ಚಳಿ. 12 ತನಕನೂ ಕಡಿಮೆ ಆಗ್ತಾ ಇಲ್ಲ. ಇದು ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ನಮ್ಮ ಲೈಫ್ದಾಗ. ಬಹಳ ಚಳಿ ಇದೆ. ಬಹಳ ಚಳಿ. ಟೋಟಲಿ ಸಾಕಷ್ಟು ಚಳಿ ಎಫೆಕ್ಟಿಂಗ್ ಏನದಂದ್ರೆ ಸಾಕಷ್ಟು ಜನ ನಲ್ಗೋಗಿದ್ದಾರೆ ಅಂತ ಹೇಳ್ಬೋದು. ಸೂಟರ್ ಇರ್ಬೋದು, ಟೋಪಿ ಇರ್ಬೋದು, ಒಳಗಡೆ ನೋಡ್ಬೋದು ನೀವು ಅಂಗಿ ಹಾಕೊಂಡಿದ್ದಾರೆ, ಮೇಲ್ಗಡೆ ಸೂಟರ್ ಹಾಕೊಂಡಿದ್ದಾರೆ. ಇಷ್ಟು ಆದ್ರೂ ಏನಂದ್ರೆ ಚಳಿ ಕಮ್ಮಿ ಆಗ್ತಾ ಇಲ್ಲ. ಟೋಟಲಿ ಇಷ್ಟು ಹಾಕೊಂಡ್ರೆ ಚಳಿ ಯಾವ ರೀತಿ ಇದೆ? ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಳಿ ಹಂಗ ಇದು. ಮೋಸ್ಟ್ಲಿ ಈಗ ಲಾಸ್ಟ್ ವೀಕೆಂಡ್ ಜಾಸ್ತಿ ಇದ್ದು, ಈಗ ಸ್ವಲ್ಪ ಕಡಿಮೆ ಆಗ್ತಾ ಇವೆ. ಅಂದ್ರೆ ಜಾಸ್ತಿ ಚಳಿ ಇದೆ. ಇನ್ನ ಚಳಿ ಆಗೋ ಸಂಭವ ಜಾಸ್ತಿ ಇದೆ. ಎಷ್ಟು ಗಂಟೆ ಬರ್ತೀರಿ ಹೊರಗೆ? ಈಗ ಎಷ್ಟು ಗಂಟೆ ಬರ್ತೀರಿ? ಮೊದಲೇನೋ ನಾವು 5-5:30 ಬರ್ತೇವೆ. ಈಗ 7 ನಂತರ ಬರ್ತೇವೆ. ಸೂರ್ಯ ಉದಯ ಆಗಿನ ಮೇಲೆ ಬರ್ತಾ ಇದ್ದೀವಿ. ಸಾಕಷ್ಟು ಇನ್ನು ಬಹಳಷ್ಟು ಕಡಿಮೆ ಇದೆ ಸರ್. ಟೋಟಲಿ ಜನ ಮನೆಯಿಂದ ಹೊರಗೆ ಬರ್ತಾ ಇಲ್ಲ, ಅಷ್ಟರ ಮಟ್ಟಿಗೆ ಚಳಿ ಇದೆ ಅಂತ ಹೇಳ್ಬೋದು. ಫಸ್ಟ್ ಟೈಮ್ ಇಂತ ಚಳಿಗೆ ಆಕ್ಚುಲಿ ಜನವರಿ 15 ನಂತರ ಜನವರಿ ತಿಂಗಳಲ್ಲಿ ಚಳಿ ಇರ್ತಿತ್ತು. ಆದ್ರೆ ಇವಾಗ ಎಷ್ಟು ಚಳಿ ಇದೆ, ಮುಂದಿನ ತಿಂಗಳು ಜನವರಿಯಲ್ಲಿ ಎಷ್ಟು ಚಳಿ ಇರ್ತಾ ಎಂಬುದು ಭಯ ನಿಜಕ್ಕೂ ಬೀದರ್ ಜಿಲ್ಲೆ ಜನರಿಗೆ ಕೂಡ ಕಾಡ್ತಾ ಅಂತ ಹೇಳ್ಬೋದು. ಹವಾಮಾನ ಇಲಾಖೆ ಪ್ರಕಾರ ಮುಂದೆ ಜನವರಿ 15 ಟೆಂಪರೇಚರ್ ಗರಿಷ್ಠ ತಾಪಮಾನ 5 ಕುಸಿದರೂ ಅಚ್ಚರಿಲ್ಲ ಅಂತ ಹೇಳಿ ಅಧಿಕಾರಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಹೀಗಾಗಿ ಚಳಿ ಹೊಡೆತಕ್ಕ ಬೀದರ್ ಜಿಲ್ಲೆ ಸಂಪೂರ್ಣವಾಗಿ ನಲ್ಗ ಹೋಗ್ಯದ ಅಂತ ಹೇಳ್ಬೋದು. ರಂಜಿತ್, ಓಕೆ, ಮಲ್ಲಿಕಾರ್ಜುನ ಮರಕಲೆ ಹಾಗೆ ಸಂಪರ್ಕದಲ್ಲಿರಿ. ಇನ್ನು ಮೈಸೂರಿನಿಂದ ವಿನೋದ್ ಇದ್ದಾರೆ. ವಿನೋದ, ಮೈಸೂರಿನಲ್ಲಿ ಚಳಿ ಹೇಗಿದೆ? ಈ ಸದ್ಯಕ್ಕೆ ಮೈಸೂರಿನಲ್ಲಿ ಎಷ್ಟು ತಾಪಮಾನ ದಾಖಲಾಗಿದೆ? ಬೆಳಗ್ಗೆ ಪ್ರವಾಸಿಗರು ಅವರು ಇವರು ಅಂತ ಹೇಳಿ